ನಮಸ್ಕಾರ. ಭಾರತ ಸೋತ ಬಳಿಕ ಬದಲಾಯಿತು ಟಿ20 ವಿಶ್ವಕಪ್ನ ಸಂಪೂರ್ಣ ಪಾಯಿಂಟ್ಸ್ ಟೇಬಲ್. ಪಾಕ್ ಸೇರಿ ಟೂರ್ನಿಂದ ಹೊರಬಿದ್ದವು ಈ ಮೂರು ತಂಡಗಳು. ಹೀಗಿದೆ ನೋಡಿ ಹೊಸ ಅಂಕಪಟ್ಟಿ. ಹಾಗಾದ್ರೆ ಸುದ್ದಿಯ ಕಂಪ್ಲೀಟ್ ಮಾಹಿತಿ ಏನು? ಅಷ್ಟಕ್ಕೂ ಇದೀಗ ಬಿಡುಗಡೆ ಆಗಿರುವ ವುಮೆನ್ಸ್ ಟಿ20 ವಿಶ್ವಕಪ್ನ ಹೊಸ ಪಾಯಿಂಟ್ಸ್ ಟೇಬಲ್ ಯಾವ ರೀತಿಯಾಗಿದೆ ಗೊತ್ತಾ? ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ, ಕೊನೆವರೆಗೂ ನೋಡಿ. ಆದ್ರೆ ಅದಕ್ಕಿಂತ ಮುನ್ನ ನೀವು ಕೂಡ ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿದ್ರೆ ಈ ಕೂಡಲೇ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ಹೌದು, ನಿನ್ನೆ ಮ್ಯಾಂಚೆಸ್ಟರ್ ನಲ್ಲಿ ನಡೆದ ವುಮೆನ್ಸ್ ಟಿ20 ವಿಶ್ವಕಪ್ನ 18ನೇ ಪಂದ್ಯದಲ್ಲಿ ಭಾರತ ಹಾಗೂ ಸೌತ್ ಆಫ್ರಿಕಾ ತಂಡಗಳು ಮುಖಾಮುಖಿಯಾಗಿದ್ವು. ಇದು ಟೀಮ್ ಇಂಡಿಯಾಗೆ ಲಿಟರಲಿ ಕ್ವಾಲಿಫೈರ್ ಪಂದ್ಯವಾಗಿದ್ರೆ ಅತ್ತ ಸೌತ್ ಆಫ್ರಿಕಾ ತಂಡಕ್ಕೆ ಅಳಿವು ಉಳಿವಿನ ಮ್ಯಾಚ್ ಆಗಿತ್ತು. ಆದ್ಯಾಗೂ ಈ ಪಂದ್ಯದಲ್ಲಿ ಆಫ್ರಿಕಾ ತಂಡ 6 ವಿಕೆಟ್ಗಳ ಭರ್ಜರಿ ಗೆಲುವು ದಾಖಲಿಸಿದೆ. ಅತ್ತ ಟೀಮ್ ಇಂಡಿಯಾ ಈ ಪಂದ್ಯ ಸೋತರೂ ಕೂಡ ಸೆಮೀಸ್ ಆಸೆಯನ್ನ ಇನ್ನೂ ಕೂಡ ಜೀವಂತವಾಗಿರಿಸಿಕೊಂಡಿದೆ. ಇದಲ್ಲದೆ ಭಾರತ ತಂಡಕ್ಕೆ ಈ ಟೂರ್ನಿಲಿ ಇದು ಮೊದಲ ಸೋಲಾಗಿದ್ರೆ ಅತ್ತ ಆಫ್ರಿಕಾ ತಂಡಕ್ಕೆ 2ನೇ ಗೆಲುವು ಇದಾಗಿದೆ ಅಂತ ಹೇಳಬಹುದು. ಇದಕ್ಕೂ ಮುನ್ನ ಈ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಟೀಮ್ ಇಂಡಿಯಾ 20 ಓವರ್ಗಳಲ್ಲಿ 7 ವಿಕೆಟ್ ನಷ್ಟಕ್ಕೆ 158 ರನ್ ಕಲೆ ಹಾಕಿತ್ತು. ಶಫಾಲಿ ವರ್ಮಾ 31, ದೀಪ್ತಿ ಶರ್ಮಾ 29 ರನ್ ಬಾರಿಸಿ ಗರಿಷ್ಠ ಸ್ಕೋರರ್ ಎನಿಸಿಕೊಂಡರೆ ಅತ್ತ ಮಾರಿಸನ್ ಕಾಪ್ 2 ವಿಕೆಟ್ ಉರುಳಿಸಿದರು. ಈ ಗುರಿಯನ್ನ ಬೆನ್ನಟ್ಟಿದಂತ ಆಫ್ರಿಕಾ ತಂಡಕ್ಕೆ ಆಲ್ರೌಂಡರ್ ಮಾರಿಸನ್ ಕಾಪ್ ಆಧಾರ ಸ್ತಂಭವಾಗಿ ನಿಲ್ತಾರೆ. ಒಂದ್ ಕಡೆ ವಿಕೆಟ್ ಬೀಳುತ್ತಿದ್ರು, ಮತ್ತೊಂದು ಕಡೆ ಕೆಚ್ಚೆದೆಯ ಆಟವಾಡಿದ ಈ ವೀರಮಣಿ ಅಜಯ್ 81 ರನ್ ಸಿಡಿಸುವ ಮೂಲಕ ಆಫ್ರಿಕಾ ತಂಡಕ್ಕೆ 6 ವಿಕೆಟ್ಗಳ ಭರ್ಜರಿ ಗೆಲುವು ತಂದುಕೊಡ್ತಾರೆ. ಇದ್ಯಾಗೂ ಶ್ರೀಚರಣಿ 3 ವಿಕೆಟ್ ಪಡೆದರಾದರೂ ಅದು ವಿನ್ನಿಂಗ್ ಕಾಸ್ ನಲ್ಲಿ ಬಂದಿಲ್ಲ. ಈ ಮುಖೇನವಾಗಿ ಈ ಹೈವೋಲ್ಟೇಜ್ ಪಂದ್ಯದಲ್ಲಿ ಟೀಮ್ ಇಂಡಿಯಾ 6 ವಿಕೆಟ್ಗಳ ಹೀನಾಯ ಸೋಲನ್ನ ಎದುರಿಸಿದೆ. ಇನ್ನೀಗ ಈ ಪಂದ್ಯದ ಬಳಿಕ ಬಿಡುಗಡೆ ಆಗಿರುವ ವುಮೆನ್ಸ್ ಟಿ20 ವಿಶ್ವಕಪ್ನ ಹೊಸ ಪಾಯಿಂಟ್ಸ್ ಟೇಬಲ್ ಯಾವ ರೀತಿಯಾಗಿದೆ ಅಂತ ನೋಡ್ತಾ ಬರುವುದಾದ್ರೆ ನಿಮ್ಗೆಲ್ಲ ಗೊತ್ತಿರಬಹುದು, ಈ ಬಾರಿ ಒಟ್ಟು 12 ತಂಡಗಳು ಕಣಕ್ಕಿಳಿದಿದ್ದು ಈ ಟೀಮ್ಗಳನ್ನ 2 ಗ್ರೂಪ್ಗಳಾಗಿ ವಿಂಗಡಿಸಲಾಗಿದೆ. ಮೊದಲನೇದಾಗಿ ಎ ಗುಂಪಿನಲ್ಲಿ ಆಸ್ಟ್ರೇಲಿಯಾ ಮೊದಲ ಸ್ಥಾನದಲ್ಲಿದ್ದು ಆಸೀಸ್ ಆಡಿದ 3 ಪಂದ್ಯಗಳಿಂದ 3 ಗೆದ್ದುಕೊಂಡು 6 ಪಾಯಿಂಟ್ಸ್ಗಳೊಂದಿಗೆ ಈಗಾಗಲೇ ಅವರು ಸೆಮಿಫೈನಲ್ಗೆ ಎ ಗ್ರೂಪ್ನಿಂದ ಕಾಲಿಟ್ಟಿದ್ದಾರೆ. ಇನ್ನು ದ್ವಿತೀಯ, ತೃತೀಯ ಹಾಗೂ 4ನೇ ಸ್ಥಾನದಲ್ಲಿ ಕ್ರಮವಾಗಿ ಭಾರತ, ಸೌತ್ ಆಫ್ರಿಕಾ, ಬಾಂಗ್ಲಾದೇಶ ತಂಡಗಳಿದ್ದು ಈ 3 ತಂಡಗಳು ತಲಾ ಆಡಿದ 3 ಪಂದ್ಯಗಳಿಂದ 2 ಗೆಲುವುಗಳನ್ನು ಪಡೆದುಕೊಂಡು ನೆಟ್ ಆಧಾರದ ಮೇಲೆ ಭಾರತ ಸೆಕೆಂಡ್, ಆಫ್ರಿಕಾ ಥರ್ಡ್, ಬಾಂಗ್ಲಾದೇಶ್ 4th ಪೊಸಿಷನ್ ನಲ್ಲಿದೆ. ಇನ್ನುಳಿದಂತೆ 5ನೇ 6ನೇ ಸ್ಥಾನದಲ್ಲಿ ಪಾಕ್ ಹಾಗೂ ನೆದರ್ಲ್ಯಾಂಡ್ ತಂಡಗಳಿದ್ದು ಈ 2 ತಂಡಗಳು ಟಿ20 ವಿಶ್ವಕಪ್ನ ಸೆಮೀಸ್ ರೇಸ್ನಿಂದ ಹೊರಬಿದ್ದಿವೆ. ಮತ್ತು ಬಿ ಗುಂಪಿನಿಂದ ಇಂಗ್ಲೆಂಡ್ ಹಾಗೂ ವೆಸ್ಟ್ ಇಂಡೀಸ್ ತಂಡಗಳು ತಲಾ ಆಡಿದ 3 ಪಂದ್ಯಗಳಿಂದ 3 ಗೆದ್ದುಕೊಂಡು ತಲಾ 6 ಅಂಕಗಳೊಂದಿಗೆ ಈ 2 ತಂಡಗಳು ಈಗಾಗಲೇ ಸೆಮಿಫೈನಲ್ಗೆ ಬಿ ಗುಂಪಿನಿಂದ ಕಾಲಿಟ್ಟಿವೆ ಸ್ನೇಹಿತರೆ. ಇನ್ನುಳಿದಂತೆ ನ್ಯೂಜಿಲೆಂಡ್, ಸ್ಕಾಟ್ಲೆಂಡ್, ಶ್ರೀಲಂಕಾ ತಲಾ ಆಡಿದ 3 ಪಂದ್ಯಗಳಿಂದ ಕೇವಲ 1 ಮ್ಯಾಚ್ ಗೆದ್ದುಕೊಂಡು 2 ಅಂಕಗಳೊಂದಿಗೆ ನ್ಯೂಜಿಲೆಂಡ್ 3ನೇ, ಸ್ಕಾಟ್ಲೆಂಡ್ 4ನೇ, ಲಂಕಾ 5ನೇ ಸ್ಥಾನದಲ್ಲಿದ್ದರೆ ಐರ್ಲೆಂಡ್ 6ನೇ ಸ್ಥಾನದಲ್ಲಿ. ಇನ್ನು ನಮ್ಮ ವುಮೆನ್ಸ್ ಟೀಮ್ಗೆ ಉಳಿದಿರುವುದು 2 ಮ್ಯಾಚ್. ಆ 2 ಮ್ಯಾಚ್ಗಳನ್ನ ಗೆದ್ದುಕೊಂಡು ಸೆಮಿಫೈನಲ್ಗೆ ಕಾಲಿಡುತ್ತಾ ಇಲ್ಲವೇ ಅನ್ನೋದನ್ನ ಕಾಮೆಂಟ್ ಮಾಡಿ. ನಮಸ್ಕಾರ.